ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 6th ಚಾಪ್ಟರ್ ಟ್ರಯಾಂಗಲ್ಸ್ ಚಾಪ್ಟರ್ನ ಲಾಸ್ಟ್ ಎಕ್ಸಸೈಸ್, ದಟ್ ಈಸ್ ಎಕ್ಸಸೈಸ್ 6.3, ಅದರ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಹಿಯರ್ ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಸಾಲ್ವಿಂಗ್ ಕ್ವೆಶನ್ ನಂಬರ್ 13, 14, 15 ಹಾಗೆ 16. ಸೊ ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸ್ನಲ್ಲಿ ಕೊನೆಯ 4 ಪ್ರಾಬ್ಲಮ್ಸ್ ಬಾಕಿ ಆಗಿರುವಂಥದ್ದು, ಅದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಕ್ವೆಶನ್ ನಂಬರ್ 13, ಡಿ ಈಸ್ ಎ ಪಾಯಿಂಟ್ ಆನ್ ದಿ ಸೈಡ್ಸ್ ಬಿ ಸಿ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಎ ಬಿ ಸಿ ಅಂತ ಹೇಳುವಂತಹ ಒಂದು ಟ್ರಯಾಂಗಲ್ನಲ್ಲಿ ಬಿ ಸಿ ಸೈಡಿನಲ್ಲಿ ಒಂದು ಪಾಯಿಂಟ್ ಡಿ ಅಂತ ಹೇಳಿದೆ. ಅದು ಯಾವ ರೀತಿ ಇದೆ ಅಂತ ಹೇಳಿದರೆ, ಆ್ಯಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಈಗ ನಾವೇನು ಪ್ರೂವ್ ಮಾಡಬೇಕು? ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಈಗಾಗಲೇ ನಾನು ಟ್ರಯಾಂಗಲ್ಸ್ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವುದೆಲ್ಲ ಪಾಯಿಂಟ್ಸನ್ನು ನೀವು ನೆನಪಿಟ್ಕೊಳ್ಬೇಕು, ಹಾಗೆ ಉಳಿದ ಎಕ್ಸಸೈಸಸ್ ಏನಿದೆ 6.1, 6.2 ಹಾಗೆ 6.3 ಎಕ್ಸಸೈಸಸನ್ನು ಸಾಲ್ವ್ ಮಾಡಿ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದು. ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ಆಲ್ ದಿ ವಿಡಿಯೋಸ್ ಫ್ರಮ್ ದಿ ಚಾಪ್ಟರ್ ಟ್ರಯಾಂಗಲ್ಸ್. ಈಗ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಓಕೆ, ಇಲ್ಲಿ ಈ ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ಫಸ್ಟ್ಲಿ ಲೆಟ್ ಅಸ್ ಡ್ರಾ ಅ ಟ್ರಯಾಂಗಲ್ ಎ ಬಿ ಸಿ. ಈಗ ಟ್ರಯಾಂಗಲನ್ನು ಡ್ರಾ ಮಾಡಿ ಆಯಿತು. ಇಲ್ಲಿ ಎ ಬಿ ಸಿ ಟ್ರಯಾಂಗಲ್, ಅದರ ಒಂದು ಸೈಡ್ ಬಿ ಸಿ, ಈ ಬಿ ಸಿ ಸೈಡಲ್ಲಿ ಒಂದು ಪಾಯಿಂಟ್ ಡಿ ಇದೆ. ಓಕೆ, ಸೊ ಇಲ್ಲಿ ಆ ಪಾಯಿಂಟ್ ಡಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಆ್ಯಂಗಲ್ ಎ ಡಿ ಸಿ. ಸೊ ಎ ಡಿ ಸಿ, ಈ ಆ್ಯಂಗಲ್ ಏನಿದೆಯೋ ಆ್ಯಂಗಲ್ ಎ ಡಿ ಸಿ ದಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಆ್ಯಂಗಲ್ ಎ ಡಿ ಸಿ ಮತ್ತು ಆ್ಯಂಗಲ್ ಬಿ ಎ ಸಿ ಈಕ್ವಲ್ ಆಗಿದೆ. ಆ್ಯಂಗಲ್ ಎ ಡಿ ಸಿ ಆ್ಯಂಡ್ ಆ್ಯಂಗಲ್ ಬಿ ಎ ಸಿ ಆರ್ ಈಕ್ವಲ್. ಈಗ ನಾವು ಶೋ ಮಾಡಬೇಕಾದ್ದು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂಥೇಳಿ ಏನು ಕೊಟ್ಟಿದ್ದಾರೆ ಅಂಥೇಳಿ ಬರ್ಕೊಳ್ವ. ಸೊ ಗಿವನ್ ಆ್ಯಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಈಗ ನಾವು ಟ್ರಯಾಂಗಲ್ ಎ ಡಿ ಸಿ ಮತ್ತು ಬಿ ಎ ಸಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ಕೊಳ್ವ. ಇನ್ ಟ್ರಯಾಂಗಲ್ ಎ ಡಿ ಸಿ ಆ್ಯಂಡ್ ಟ್ರಯಾಂಗಲ್ ಬಿ ಎ ಸಿ. ಎ ಡಿ ಸಿ ಹಾಗೆ ಬಿ ಎ ಸಿ ಟ್ರಯಾಂಗಲಲ್ಲಿ ಆ್ಯಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ ಅಂತ ಹೇಳೋದನ್ನು ಆಲ್ರೆಡಿ ದೇ ಹ್ಯಾವ್ ಗಿವನ್ ಅಸ್. ಹಾಗೆ ಇಫ್ ಯು ಚೆಕ್ ಇನ್ ದ ಟೂ ಟ್ರಯಾಂಗಲ್ಸ್, ಈ ಎರಡೂ ಟ್ರಯಾಂಗಲಲ್ಲಿ ಕಾಮನ್ ಆಗಿರುವಂಥದ್ದು ಆ್ಯಂಗಲ್ ಸಿ. ಸೊ ಇನ್ ಟ್ರಯಾಂಗಲ್ ಎ ಡಿ ಸಿ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಫ್ ಟ್ರಯಾಂಗಲ್ ಬಿ ಎ ಸಿ. ಸೊ ಯಾಕೆ ಅಂತ ಹೇಳಿದರೆ, ದಿಸ್ ಈಸ್ ದಿ ಕಾಮನ್ ಆ್ಯಂಗಲ್. ದಿಸ್ ಈಸ್ ಕಾಮನ್ ಆ್ಯಂಗಲ್. ಸೊ ಈಗ ಇಲ್ಲಿ ಎರಡು ಆ್ಯಂಗಲ್ಸ್ ಸಿನ್ಸ್ ದೇ ಆರ್ ಈಕ್ವಲ್, ನಾವು ಟ್ರಯಾಂಗಲ್ ಎ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಎ ಸಿ ಅಂಥೇಳಿ ಬರ್ಕೊಳ್ಬೋದು. ಸೊ ದಿಸ್ ಈಸ್ ಬೈ ಆ್ಯಂಗಲ್ ಕ್ರೈಟೀರಿಯಾ. ಸೊ ಬೈ ಆ್ಯಂಗಲ್ ಕ್ರೈಟೀರಿಯಾ ನಾವೇನು ಪ್ರೂವ್ ಮಾಡಿದ್ವಿ? ಟ್ರಯಾಂಗಲ್ ಎ ಡಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಎ ಸಿ ಅಂಥೇಳಿ ಪ್ರೂವ್ ಮಾಡಿದ್ವಿ. ಈಗ ಸಿನ್ಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ವಿ ನೋ ದಯರ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಹಿಯರ್. ಓಕೆ, ಈಗ ಕರೆಸ್ಪಾಂಡಿಂಗ್ ಸೈಡ್ಸನ್ನು ನಾವು ಬರ್ಕೊಂಡ್ರೆ ಐ ಕ್ಯಾನ್ ರೈಟ್ ಸಿ ಎ ಡಿವೈಡೆಡ್ ಬೈ ಸಿ ಬಿ ಇಸ್ ಈಕ್ವಲ್ ಟು ಸಿ ಡಿ ಬೈ ಸಿ ಎ ಅಲ್ವಾ? ಸೊ ಇಲ್ಲಿ ಚೆಕ್ ಮಾಡಿ, ಕರೆಸ್ಪಾಂಡಿಂಗ್ ಸೈಡ್ ಬರೆದಿರುವಂಥದ್ದು ಸಿ ಎ ಹಾಗೆ ಸಿ ಬಿ, ಸಿ ಡಿ ಆ್ಯಂಡ್ ಸಿ ಎ. ಈಗ ಇದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಹೆನ್ಸ್ ದಿ ಪ್ರೂಫ್. ಇದನ್ನೇ ನಮಗೆ ಪ್ರೂವ್ ಮಾಡಲಿಕ್ಕೆ ಕೇಳಿದ್ದು, ಆ್ಯಂಡ್ ಹೆನ್ಸ್ ದಿ ಪ್ರೂಫ್. ಸೊ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್
CA² = CB × CD. ಯಾವ ರೀತಿ ಪ್ರೂವ್ ಮಾಡಿದ್ವಿ ಅಂತ ಹೇಳಿದರೆ ಟ್ರಯಾಂಗಲ್ ADC ಸಿಮಿಲರ್ ಟು ಟ್ರಯಾಂಗಲ್ BAC ಅಂತ ಹೇಳಿ ಬರ್ಕೊಂಡ್ವಿ. ಅದೆರಡು ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಿದ ನಂತರ ವಿ ಹ್ಯಾವ್ ಕನ್ಸಿಡರ್ಡ್ ದ ರೇಷಿಯೋ ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್. ಸೊ ಸಿನ್ಸ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್, ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿರುವ ಕಾರಣ ನಾವು CA² ಅಂದರೆ CB × CD ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಇದೇ ರೀತಿಯಾಗಿ ಈಗ 14th ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನಾವು ಚೆಕ್ ಮಾಡುವ. Sides AB and AC and median AD of a triangle ABC are respectively proportional to the sides PQ, PR and median PM of another triangle PQR. ಸೊ ಇಲ್ಲಿ ನಾವು ಎರಡು ಟ್ರಯಾಂಗಲ್ ABC ಮತ್ತು PQR ಅನ್ನು ಡ್ರಾ ಮಾಡ್ಕೊಳ್ಳುವ, ಹಾಗೆ ಮೀಡಿಯನನ್ನು ಕೂಡ ಡ್ರಾ ಮಾಡ್ಕೊಳ್ಳುವ. ಸೊ ಇಲ್ಲಿ ವಿ ಹ್ಯಾವ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ PQR. ABC ಮತ್ತು PQR ಟ್ರಯಾಂಗಲನ್ನು ಡ್ರಾ ಮಾಡಿದ್ದೇನೆ. ಹಾಗೆ ದೇ ಹ್ಯಾವ್ ಗಿವನ್ ಅಸ್ AB ಈಸ್ ಪ್ರೊಪೋರ್ಷನಲ್ ಟು PQ, AC ಈಸ್ ಪ್ರೊಪೋರ್ಷನಲ್ ಟು PR and the median AD is proportional to the median PM. ಸೊ ಇದನ್ನು ಬರ್ಕೊಳ್ಳುವ. ಸೊ ದೇ ಹ್ಯಾವ್ ಗಿವನ್ ಅಸ್ AB is proportional to PQ, AC is proportional to PR and the median AD is proportional to the median PM. So this is given to us in the question. So to prove, what we have to prove is triangle ABC is similar to triangle PQR. So ಇಲ್ಲಿ ABC triangle is this and PQR triangle is this. ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ನಾವೀಗ ಪ್ರೂವ್ ಮಾಡಬೇಕಾಗಿದೆ. ಸೊ ಈ ಹಿಂದಿನ ಕೇಸಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ನಮಗೆ BC ಸೈಡ್ ವಾಸ್ ಪ್ರೊಪೋರ್ಷನಲ್ ಟು QR ಅಂತ ಹೇಳಿ ಕೊಟ್ಟಿದ್ರು. ಸೊ ಇಲ್ಲಿ ಅದನ್ನು ಅವರು ನಮಗೆ ಮೆನ್ಷನ್ ಮಾಡಲಿಲ್ಲ. ನಮಗೆ ಮೀಡಿಯನ್ ಇಲ್ಲದ ಉಳಿದ ಎರಡು ಸೈಡ್ಸ್ AB ಮತ್ತು AC ಹಾಗೆ PQ ಮತ್ತು PR ಪ್ರೊಪೋರ್ಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಪ್ರಾಬ್ಲಮ್ ಇಸ್ ಅ ಬಿಟ್ ಲೆಂತಿ, ಒಂದು ಸ್ವಲ್ಪ ಲೆಂತಿ ಇದೆ, ಬಟ್ ಒಂದಷ್ಟು ಸರಿ ಪ್ರಾಕ್ಟೀಸ್ ಮಾಡಿದರೆ ಮೋರ್ ದೆನ್ 2 or 3 times ಇಫ್ ಯು ಪ್ರಾಕ್ಟೀಸ್ ನಿಮಗೆ ಚೆನ್ನಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಬರ್ತದೆ. ಸೊ ಪ್ರಾಕ್ಟೀಸ್ ಇಸ್ ದಿ ಕೀ ಟು ಸಕ್ಸೀಡ್ ಇನ್ ಮ್ಯಾಥಮೆಟಿಕ್ಸ್ ಅಲ್ವಾ. ಮ್ಯಾಥಮೆಟಿಕ್ಸಲ್ಲಿ ನೀವು ಪ್ರಾಬ್ಲಮ್ಸನ್ನು ಎಷ್ಟು ಜಾಸ್ತಿ ಸಾಲ್ವ್ ಮಾಡ್ತೀರೋ ಅಷ್ಟು ಈಸಿಯಾಗಿ ನೀವು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ನೀವು ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡ್ಬೋದು. ಈಗ ಪ್ರೊಸೀಡಿಂಗ್ ಟು ದಿ ಸೊಲ್ಯೂಷನ್, ಈಗ ಪ್ರೂವ್ ಮಾಡ್ತಾ ಹೋಗುವ. ಇನ್ ಆರ್ಡರ್ ಟು ಪ್ರೂವ್ ದಿಸ್ ವಿ ಹ್ಯಾವ್ ಟು ಡೂ ಸರ್ಟೇನ್ ಕನ್ಸ್ಟ್ರಕ್ಷನ್ಸ್. ಓಕೆ, ಪ್ರೂಫ್ ಮಾಡ್ತಾ ಹೋಗುವ. ಅದರಲ್ಲಿ ಕನ್ಸ್ಟ್ರಕ್ಷನ್. ಸೊ ಈಗ ನಾವು ಏನು ಮಾಡುವ ಅಂತ ಹೇಳಿದರೆ D ಪಾಯಿಂಟಿಂದ AC ಸೈಡಿಗೆ ಪ್ಯಾರಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡಬೇಕು. ಅದೇ ರೀತಿ M ಪಾಯಿಂಟಿಂದ PR ಸೈಡಿಗೆ ಪ್ಯಾರಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ಲೈನನ್ನು DE ಹಾಗೆ ಈ ಲೈನನ್ನು MN ಅಂತ ಹೇಳಿ ನಾವು ಬರ್ಕೊಳ್ವಾ. ಈಗ ನಾವು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ED ಪ್ಯಾರಲಲ್ ಟು AC ಹಾಗೆ PQR ಟ್ರಯಾಂಗಲಲ್ಲಿ NM ಪ್ಯಾರಲಲ್ ಟು PR. ಈ ಕನ್ಸ್ಟ್ರಕ್ಷನ್ ಆದ ಮೇಲೆ ನಾವು ವಿ ಕ್ಯಾನ್ ಟೆಲ್ ದ್ಯಾಟ್ E ಈಸ್ ದ midpoint of AB. E is the midpoint of AB ಹಾಗೆ N is the midpoint of PQ. N is the midpoint of PQ. ಈಗ ನಾನೇನು ಹೇಳಿದೆ, ಈ ಕನ್ಸ್ಟ್ರಕ್ಷನ್ ಆದ ಕೂಡಲೇ ವಿ ಕ್ಯಾನ್ ಟೆಲ್ ದ್ಯಾಟ್ E is the midpoint of AB ಹಾಗೆ N is the midpoint of PQ. ಹೇಗೆ ಹೇಳ್ತೀರಿ E is the midpoint of AB ಹಾಗೆ N is the midpoint of PQ ಅಂತ ಹೇಳಿದರೆ, ನೀವು ಈಗಾಗಲೇ 9th ಸ್ಟ್ಯಾಂಡರ್ಡಲ್ಲಿ ಮಿಡ್ ಪಾಯಿಂಟ್ ಥಿಯರಮನ್ನು ಕಲ್ತಿದ್ದೀರಿ. ಹಾಗೆ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮನ್ನು ಕೂಡ ಕಲ್ತಿದ್ದೀರಿ. ಸೊ ಏನು ಹೇಳ್ತದೆ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಹೇಳಿದರೆ, ಒಂದು ಟ್ರಯಾಂಗಲ್ನಲ್ಲಿ ಒಂದು ಸೈಡಿನ ಮಿಡ್ ಪಾಯಿಂಟಿಂದ ಇನ್ನೊಂದು ಸೈಡಿಗೆ ಪ್ಯಾರಲಲ್ ಆಗಿ ಇಫ್ ಯು ಡ್ರಾ ಎ ಲೈನ್, ದೆನ್ ದ್ಯಾಟ್ ಲೈನ್ ಕಟ್ಸ್ ದಿ ಅದರ್ ಸೈಡ್ ಇಂಟು ಈಕ್ವಲ್ ಪಾರ್ಟ್ಸ್. ಅಂದರೆ ಆ ಪಾಯಿಂಟ್ ಏನಿದೆಯೋ ಇನ್ನೊಂದು ಸೈಡಲ್ಲಿ ನಾವು ಜಾಯಿನ್ ಮಾಡ್ತೇವೆ, ಆ ಪಾಯಿಂಟ್ ದ್ಯಾಟ್ ವುಡ್ ಬಿ ದಿ ಮಿಡ್ ಪಾಯಿಂಟ್ ಆಫ್ ದಿ ಅದರ್ ಸೈಡ್ ಅಂತ.
ಹಾಗೆ ಇಲ್ಲಿ ನಾವು ಡಿ ಇಂದ ಎ ಸಿಗೆ ಪ್ಯಾರಲಲ್ ಆಗಿ ಬಿ ಎಯನ್ನು ಕಟ್ ಮಾಡುವ ರೀತಿಯಲ್ಲಿ ಜಾಯಿನ್ ಮಾಡಿದ್ವಲ್ಲ. ಸೊ ದಿಸ್ ಈಸ್ ದಿ ಮಿಡ್ ಪಾಯಿಂಟ್ ಆಫ್ ಎ ಬಿ. ಹಾಗೆ ಇಲ್ಲಿ ಎಮ್ ಇಂದ ಆರ್ ಪಿಗೆ ಪ್ಯಾರಲಲ್ ಆಗಿ ನಾವು ಪಿ ಕ್ಯೂಗೆ ಒಂದು ಲೈನನ್ನು ಡ್ರಾ ಮಾಡಿದ ಕಾರಣ ಎನ್ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ಪಿ ಕ್ಯೂ ಅಂತ ಹೇಳಿ. ಸೊ ವಾಟ್ ಈಸ್ ದಿ ರೀಸನ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಹಿಯರ್? ಇಟ್ ಈಸ್ ದ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಸೊ ಮಿಡ್ ಪಾಯಿಂಟ್ ಥಿಯರಮಿನ ಕಾನ್ವರ್ಸಿಂದ ನಾವು ಏನು ಹೇಳಿದ್ವಿ? ದ್ಯಾಟ್ ಇ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ಎ ಬಿ ಆ್ಯಂಡ್ ಎನ್ ಇಸ್ ದಿ ಮಿಡ್ ಪಾಯಿಂಟ್ ಆಫ್ ಪಿ ಕ್ಯೂ. ಹೀಗೆ ಮುಂದುವರಿತಾ ಈಗ ನಾವು ಏನು ಬರಿಬೋದು ಅಂತ ಹೇಳಿದರೆ, ಇ ಡಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಆ್ಯಂಡ್ ಎನ್ ಎಮ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಪಿ ಆರ್. ಇ ಡಿ ಅಂದರೆ ಹಾಫ್ ಆಫ್ ಎ ಸಿ, ಎನ್ ಎಮ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಪಿ ಆರ್ ಅಂತ ಹೇಳಿ ನಾವು ಮಿಡ್ ಪಾಯಿಂಟ್ ಥಿಯರಮಿಂದ ಬರಿಬೋದು. ಸೊ ಹಾವ್ ಯು ಆರ್ ಗೋಯಿಂಗ್ ಟು ರೈಟ್? ಇ ಡಿ ಈಸ್ ಹಾಫ್ ಆಫ್ ಎ ಸಿ, ಹಾಗೆ ಎನ್ ಎಮ್ ಈಸ್ ಹಾಫ್ ಆಫ್ ಪಿ ಆರ್. ಓಕೆ, ಎ ಲೈನ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ ಆಫ್ ಎನಿ ಟೂ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಈಸ್ ಹಾಫ್ ಆಫ್ ದಿ ಥರ್ಡ್ ಸೈಡ್ ಅಲ್ವಾ? So now we have written ED is equal to half of AC and NM is equal to half of PR. ಈಗ ಗಿವನ್ ಕ್ರೈಟೀರಿಯಾವನ್ನು ನಾವು ತಗೊಂಡ್ರೆ ಇಲ್ಲಿ AB by PQ is equal to AC upon PR, that is equal to AD upon PM. ಇದರಲ್ಲಿ ನಾನು ಎ ಬಿಯನ್ನು ಹಾಫ್ ಆಫ್ ಎ ಬಿ, ಹಾಗೆ ಪಿ ಕ್ಯೂ ಅನ್ನು ಹಾಫ್ ಆಫ್ ಪಿ ಕ್ಯೂ, ಆ್ಯಂಡ್ ಎ ಸಿಯನ್ನು ಹಾಫ್ ಆಫ್ ಎ ಸಿ, ಹಾಗೆ ಪಿ ಆರನ್ನು ಹಾಫ್ ಆಫ್ ಪಿ ಆರ್ ಅಂತ ಹೇಳಿ ಬರ್ಕೊಳ್ತಾ ಇದ್ದೇನೆ. ದಿಸ್ ಡಸಂಟ್ ಚೇಂಜ್ ಎನಿಥಿಂಗ್ ಅಲ್ವಾ? ಈಕ್ವೇಷನ್ ರಿಮೈನ್ಸ್ ಸೇಮ್. ಯಾಕೆಂತ ಹೇಳಿದರೆ ಹಾಫ್ ಆ್ಯಂಡ್ ಹಾಫ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಎ ಬಿ ಬೈ ಪಿ ಕ್ಯೂ, ಹಾಗೆ ಇಲ್ಲಿ ಹಾಫ್ ಹಾಫ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಎ ಸಿ ಬೈ ಪಿ ಆರ್. ಹಾಗಾಗಿ ಇಲ್ಲಿ ನಮಗೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಅಂತ ಹೇಳುವಂಥದ್ದು ಚೇಂಜ್ ಆಗೋದಿಲ್ಲ. ಈಗ ಹಾಫ್ ಆಫ್ ಎ ಬಿ, ಸೊ ಇಲ್ಲಿ ನೋಡಿ ಎ ಬಿ ಈಸ್ ದಿಸ್ ಲೈನ್. ಹಾಫ್ ಆಫ್ ಎ ಬಿ ಅಂತ ಹೇಳಿದರೆ ನಾವೀಗ ಇ ಅನ್ನು ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಹೇಳಿರುವ ಕಾರಣ ಹಾಫ್ ಆಫ್ ಎ ಬಿ ಅಂದರೆ ನಾವು ಅದನ್ನು ಎ ಇ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಹಾಫ್ ಆಫ್ ಪಿ ಕ್ಯೂ, ಹಾಫ್ ಆಫ್ ಪಿ ಕ್ಯೂ ಅಂದರೆ ಅದನ್ನು ನಾವು ಪಿ ಎನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಹಾಗೆ ಹಾಫ್ ಆಫ್ ಎ ಸಿ ಅಂದರೆ ಅದು ಇ ಡಿ, ಹಾಫ್ ಆಫ್ ಪಿ ಆರ್ ಅಂದರೆ ಅದು ಎನ್ ಎಮ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. ಹಾಫ್ ಆಫ್ ಎ ಬಿ ಅಂದರೆ ಎ ಇ ಡಿವೈಡೆಡ್ ಬೈ ಹಾಫ್ ಆಫ್ ಪಿ ಕ್ಯೂ, ದಟ್ ಈಸ್ ಪಿ ಎನ್, ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಅಂದರೆ ಇ ಡಿ ಡಿವೈಡೆಡ್ ಬೈ ಹಾಫ್ ಆಫ್ ಪಿ ಆರ್ ಅಂದರೆ ಎನ್ ಎಮ್. ಸೊ ದಿಸ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಸೊ ಈಗ ಈ ರೇಷಿಯೋ ನಮಗೆ ಸಿಕ್ಕಿತು. ಸೊ ಈಗ ಚೆಕ್ ಮಾಡಿ, ಎ ಇ is proportional to PN. AE is proportional to PN. ED is proportional to NM. ಹಾಗೆ AD is proportional to PM. Okay? AE is proportional to PN. ED is proportional to NM. AD is proportional to PM. So from this we can tell that triangle AED is proportional to triangle PNM. So ನಾವು ಇಲ್ಲಿ triangle AED is similar to triangle PNM ಅಂತ ಹೇಳಿ ಬರ್ಕೊಳ್ಬೋದು. So here we have used SSS criteria. SSS ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಟ್ರಯಾಂಗಲ್ AED is similar to triangle PNM ಅಂತ ಹೇಳಿ ಬರೆದ್ವಿ. ಸೊ ನಾವು ಈಗ ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುವ ಕಾರಣ ಇಲ್ಲಿ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಈಗ ಆ್ಯಂಗಲ್ ಇ ಎ ಡಿಯನ್ನು 1 ಅಂತ ಹೇಳಿ ಬರ್ಕೊಂಡ್ರೆ, ಹಾಗೆ ಆ್ಯಂಗಲ್ ಎನ್ ಪಿ ಎಮ್ ಅನ್ನು ಇಫ್ ಐ ರೈಟ್ ಇಟ್ ಆಸ್ ಆ್ಯಂಗಲ್ 2, ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2. ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಈಕ್ವಲ್.
ಯಾಕೆ ಅಂತ ಹೇಳಿದರೆ ದೇ ಆರ್ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಫ್ ದಿ ಸಿಮಿಲರ್ ಟ್ರಯಾಂಗಲ್. ಸೊ ಇಲ್ಲಿ ಬರ್ಕೊಂಡು ಬಿಡುವ. ಆ್ಯಂಗಲ್ 1 is equal to angle 2. So they are the corresponding angles of similar triangles. So angle 1 is equal to angle 2 ಅಂತ ಹೇಳಿ ಬರೆದ್ವಿ. ಈಗ ಇನ್ ಅ ಸಿಮಿಲರ್ ಮ್ಯಾನರ್ ನಾವು ಇದೇ ರೀತಿಯಲ್ಲಿ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡಿದರೆ, ಸಪೋಸ್ ಇಫ್ ಯು ಕನ್ಸ್ಟ್ರಕ್ಟ್, ಈಗ ಡಿ ಇಂದ ಎ ಬಿಗೆ ಪ್ಯಾರಲಲ್ ಆಗಿ ಎ ಸಿಗೆ ಒಂದು ಲೈನನ್ನು ಡ್ರಾ ಮಾಡಿದರೆ, ಅದೇ ರೀತಿಯಲ್ಲಿ ಎಮ್ ಪಾಯಿಂಟಿಂದ ಪಿ ಕ್ಯೂಗೆ ಪ್ಯಾರಲಲ್ ಆಗಿ ಒಂದು ಲೈನನ್ನು ನೀವು ಡ್ರಾ ಮಾಡಿದರೆ, ಆ್ಯಂಡ್ ಇಫ್ ಯು ನೇಮ್ ದೆಮ್ ಡಿ ಎಫ್, ಹಾಗೆ ಇಲ್ಲಿ ಎಮ್ ಎಲ್, ಸಪೋಸ್ ಇಫ್ ಯು ನೇಮ್ ದೆಮ್ ಲೈಕ್ ದಟ್. ಓಕೆ, ಈಗಾಗಲೇ ನಾವು ಮಾಡಿರುವ ರೀತಿಯಲ್ಲೇ ನಾವು ಕಾನ್ವರ್ಸ್ ಆಫ್ ದಿ ಮಿಡ್ ಪಾಯಿಂಟ್ ಥಿಯರಮ್ ಮತ್ತು ಮಿಡ್ ಪಾಯಿಂಟ್ ಥಿಯರಮನ್ನು ಯೂಸ್ ಮಾಡಿಕೊಂಡು ವಾಟ್ ವಿ ಕ್ಯಾನ್ ಪ್ರೂವ್ ದ್ಯಾಟ್ ಟ್ರಯಾಂಗಲ್ ಎ ಡಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಎಮ್ ಆರ್ ಅಂಥೇಳಿ. ಟ್ರಯಾಂಗಲ್ ಎ ಡಿ ಸಿ ಮತ್ತು ಟ್ರಯಾಂಗಲ್ ಪಿ ಎಮ್ ಆರ್ ಸಿಮಿಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೋದು. ಸೊ ಈಗ ನಾವು ಮಾಡಿದ ರೀತಿಯಲ್ಲೇ ಕನ್ಸ್ಟ್ರಕ್ಷನು ಡಿ ಎಫ್ ಪ್ಯಾರಲಲ್ ಟು ಎ ಬಿ, ಓಕೆ, ಡಿ ಎಫ್ ಪ್ಯಾರಲಲ್ ಟು ಎ ಬಿ, ಹಾಗೆ ಎಲ್ ಎಮ್ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡಿದರೆ, ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಪ್ರೂವ್ ಟ್ರಯಾಂಗಲ್ ಎ ಡಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಎಮ್ ಆರ್. ಈಗ ಟ್ರಯಾಂಗಲ್ ಎ ಡಿ ಸಿ ಮತ್ತು ಟ್ರಯಾಂಗಲ್ ಪಿ ಎಮ್ ಆರ್ ಸಿಮಿಲರ್ ಅಂತಾದರೆ ದೆನ್ ದೇ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಹಾಗಾಗಿ ಇಲ್ಲಿ ಈ ಆ್ಯಂಗಲ್ ಏನಿದೆ, ಇಫ್ ಐ ರೈಟ್ ಇಟ್ ಆಸ್ 3 ಆ್ಯಂಡ್ ದಿಸ್ ಆ್ಯಂಗಲ್ ಇದನ್ನು 4 ಅಂತ ಹೇಳಿ ಬರೆದ್ರೆ, ಯು ಕ್ಯಾನ್ ರೈಟ್ ಆ್ಯಂಗಲ್ 3 is equal to 4 ಅಲ್ವಾ? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ನೊಂದು ಸಲ ಹೇಳ್ತೇನೆ, ಕೇಳ್ಕೊಳ್ಳಿ. ಈಗ ಮಾಡಿದ ರೀತಿಯಲ್ಲೇ ಏನು ಕನ್ಸ್ಟ್ರಕ್ಷನ್ ಮಾಡ್ತೇವೆ ಅಂತ ಹೇಳಿದರೆ, ಎ ಬಿಗೆ ಪ್ಯಾರಲಲ್ ಆಗಿ ಡಿ ಎಫ್ ಅಂತ ಹೇಳುವಂತಹ ಲೈನನ್ನು ನಾವು ಡ್ರಾ ಮಾಡ್ತೇವೆ, ಹಾಗೆ ಪಿ ಕ್ಯೂಗೆ ಪ್ಯಾರಲಲ್ ಆಗಿ ಎಲ್ ಎಮ್ ಅಂತ ಹೇಳಿ ಒಂದು ಲೈನನ್ನು ಡ್ರಾ ಮಾಡ್ತೇವೆ. ಆಫ್ಟರ್ ಡ್ರಾಯಿಂಗ್ ದಿಸ್ ಲೈನ್, ಅಂದರೆ ಈ ಕನ್ಸ್ಟ್ರಕ್ಷನ್ ಆದ ಮೇಲೆ ಯೂಸಿಂಗ್ ದಿ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಆ್ಯಂಡ್ ಮಿಡ್ ಪಾಯಿಂಟ್ ಥಿಯರಮ್, ಈಗ ನಾವು ಮಾಡಿದ ಹಾಗೆ ಕಾನ್ವರ್ಸ್ ಮತ್ತು ಮಿಡ್ ಪಾಯಿಂಟ್ ಥಿಯರಮನ್ನು ಯೂಸ್ ಮಾಡಿಕೊಂಡ್ರೆ ನಾವು ಟ್ರಯಾಂಗಲ್ ಎ ಡಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಎಮ್ ಆರ್ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ಎ ಡಿ ಸಿ ಮತ್ತು ಪಿ ಎಮ್ ಆರ್ ಸಿಮಿಲರ್ ಆದಾಗ ಅದರ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಈ ಆ್ಯಂಗಲನ್ನು 3 ಅಂತ ಹೇಳಿ ಬರ್ಕೊಂಡು ಈ ಆ್ಯಂಗಲ್ ಅಂತ 4 ಅಂತ ಬರೆದ್ರೆ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4 ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ಒಂದ್ಸಲ ನಾವು ಕನ್ಸ್ಟ್ರಕ್ಷನನ್ನು ಮಾಡಿ ಪ್ರೂವ್ ಮಾಡಿದ ಕಾರಣ ಈಗ ಮತ್ತೊಮ್ಮೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ನೆಸೆಸಿಟಿ ಇಲ್ಲ. ಸೊ ವಾಟ್ ಐ ವಿಲ್ ಬಿ ಡೂಯಿಂಗ್, ನಾವೇನು ಮಾಡುವ, ಇಲ್ಲೇ ಐ ವಿಲ್ ಬಿ ರೈಟಿಂಗ್ ಸಿಮಿಲರ್ಲಿ ಆ್ಯಂಗಲ್ 3 is equal to ಆ್ಯಂಗಲ್ 4. ಸೊ ಇಲ್ಲಿ ನಮಗೆ ಆ್ಯಂಗಲ್ 3 ಅಂತ ಹೇಳಿದರೆ ಇಟ್ ಈಸ್ ದಿಸ್ ಆ್ಯಂಗಲ್, ಓಕೆ, ದಿಸ್ ಈಸ್ ಆ್ಯಂಗಲ್ 3, ಹಾಗೆ ದಿಸ್ ಈಸ್ ಆ್ಯಂಗಲ್ 4. ಈಗ ಆ್ಯಂಗಲ್ 3 ಮತ್ತು 4 ಈಕ್ವಲ್ ಅಂತ ಹೇಳಿ ಆಯಿತು. ಈಗ ಆ ಎರಡು ಈಕ್ವೇಷನನ್ನು ನಾವು ಏನು ಬರ್ಕೊಂಡಿದ್ದೇವೋ, ಆ್ಯಂಗಲ್ 1 is equal to 2, ಹಾಗೆ ಆ್ಯಂಗಲ್ 3 is equal to 4 ಏನಿದೆಯೋ ಇದನ್ನು ಈಕ್ವೇಷನ್ 1 ಮತ್ತು ಇದನ್ನು ಈಕ್ವೇಷನ್ 2 ಅಂತ ಹೇಳಿ ತಗೊಳ್ತೇನೆ. ನಾವ್ ಲೆಟ್ ಅಸ್ ಆ್ಯಡ್ ದೀಸ್ ಟು ಈಕ್ವೇಷನ್. ಓಕೆ, ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಏನಾಯಿತು, ದಿಸ್ ಗಿವ್ಸ್ ಅಸ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಇಸ್ ಈಕ್ವಲ್ ಟು ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 4. ಆ್ಯಂಗಲ್ 1 ಪ್ಲಸ್ 3 ಮತ್ತು ಆ್ಯಂಗಲ್ 2 ಪ್ಲಸ್ 4. ಯು ಕ್ಯಾನ್ ಸಿ ಆ್ಯಂಗಲ್ 1 ಅಂತ ಹೇಳಿದರೆ ಇಟ್ ಈಸ್ ದಿಸ್ ಆ್ಯಂಗಲ್, ಆ್ಯಂಗಲ್ 3 ಅಂತ ಹೇಳಿದರೆ ಈ ಆ್ಯಂಗಲ್, ಹಾಗೆ ಇಲ್ಲಿ ಆ್ಯಂಗಲ್ 2 ಅಂದರೆ ಇದು, 4 ಅಂದರೆ ಇದು. ಆ್ಯಂಗಲ್ 1 ಪ್ಲಸ್ 3 ಅಂದರೆ ನಥಿಂಗ್ ಬಟ್ ಇಟ್ ಈಸ್ ಆ್ಯಂಗಲ್ ಎ. ಆ್ಯಂಗಲ್ 2 ಪ್ಲಸ್ 4 ಅಂದರೆ ಆ್ಯಂಗಲ್ ಪಿ. ಸೊ ಇಲ್ಲಿ 1 ಪ್ಲಸ್ 3 ಅಂದರೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 2 ಪ್ಲಸ್ 4 ಅಂದರೆ ಆ್ಯಂಗಲ್ ಪಿ.
ಸೊ ನಾವೀಗ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಅಂತ ಹೇಳಿ ಬರ್ಕೊಂಡ್ವಿ. ಇದನ್ನು ಈಕ್ವೇಷನ್ 3 ಅಂತ ಹೇಳಿ ಬರ್ಕೊಳ್ಳು. ಲೆಟ್ ಅಸ್ ರೈಟ್ ದಿಸ್ ಆ್ಯಸ್ ಈಕ್ವೇಷನ್ 3. ಈಗ ನಾವು ಪ್ರೂವ್ ಮಾಡಬೇಕಾಗಿರುವ ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡ್ಕೊಳ್ಳುವ. ಲೆಟ್ ಅಸ್ ಕನ್ಸಿಡರ್ ದ ಟ್ರಯಾಂಗಲ್. ಓಕೆ, ಸೊ ನಾವು ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಈಗ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ. ಸೊ ದಿಸ್ ಈಸ್ ಫ್ರಮ್ ಈಕ್ವೇಷನ್ 3. ಈಕ್ವೇಷನ್ 3ಯಲ್ಲಿ ನಾವು ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಪಿ ಈಕ್ವಲ್ ಅಂತ ಹೇಳಿ ಬರೆದಿದ್ದೇವೆ. ಹಾಗೆ ನಮಗೆ ಸ್ಟಾರ್ಟಿಂಗಲ್ಲಿ ದೇ ಹ್ಯಾವ್ ಗಿವನ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್. ಎ ಬಿ ಬೈ ಪಿ ಕ್ಯೂ is equal to AC by PR. AB is proportional to PQ ಹಾಗೆ AC is proportional to PR. ಈ ಎರಡು ಸೈಡ್ಗಳ ನಡುವೆ ಇರುವಂತಹ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಪಿ ದೇ ಆರ್ ಈಕ್ವಲ್. ಓಕೆ, ಈಗ ನಾವು ಏನು ಪ್ರೂವ್ ಮಾಡಿದ್ವಿ? ಎ ಬಿ ಇಸ್ ಪ್ರೊಪೋರ್ಷನಲ್ ಟು ಪಿ ಕ್ಯೂ ಸೈಡ್ ಹಾಗೆ ಎ ಸಿ ಈಸ್ ಪ್ರೊಪೋರ್ಷನಲ್ ಟು ಪಿ ಆರ್. ಈ ಎರಡೂ ಸೈಡ್ಗಳ ನಡುವೆ ಇರುವಂತಹ ಆ್ಯಂಗಲ್ ಎ ಮತ್ತು ಪಿ ಈಕ್ವಲ್. ಸೊ ಹಾಗಾಗಿ ನಾವು therefore we can write triangle ABC is similar to triangle PQR. This is by SAS criteria. SAS ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಇಲ್ಲಿ ಪ್ರೂವ್ ಮಾಡಿದ್ವಿ. ಆ್ಯಂಡ್ ಹೆನ್ಸ್ ದಿ ಪ್ರೂಫ್. ಸೊ ಇನ್ನೊಮ್ಮೆ ಬ್ರೀಫ್ ಮಾಡ್ತೇನೆ ಬಿಕಾಸ್ ದಿಸ್ ಈಸ್ ಅ ಬಿಟ್ ಲೆಂತಿ. ಬೇರೆ ಕ್ವೆಶನ್ಗಿಂತ ಸ್ವಲ್ಪ ಲೆಂತಿ ಆಗಿದೆ, ಹಾಗೆ ಪ್ರೂವ್ ಮಾಡುವ ವೇ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಮೊದಲನೇದಾಗಿ ನಾವೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ. ಅದೇ ಡಿ ಇ ಪ್ಯಾರಲಲ್ ಟು ಎ ಸಿ ಅಂತ ಹೇಳಿ ಡ್ರಾ ಮಾಡಿಕೊಂಡು ಹಾಗೆ ಎಮ್ ಎನ್ ಇಸ್ ಪ್ಯಾರಲಲ್ ಟು ಪಿ ಆರ್ ಅಂತ ಹೇಳಿ ಡ್ರಾ ಮಾಡಿಕೊಂಡು ನಾವು ಟ್ರಯಾಂಗಲ್ ಎ ಇ ಡಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಎನ್ ಎಮ್ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡ್ವಿ. ಆ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆದ ಕಾರಣ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಈಕ್ವಲ್. ಅದೇ ರೀತಿಯಾಗಿ ನಾವು ಆ್ಯಂಗಲ್ 3 ಮತ್ತು ಆ್ಯಂಗಲ್ 4 ಈಕ್ವಲ್ ಅಂತ ಹೇಳಿ ಬರ್ಕೊಳ್ಬಹುದು. ಆ್ಯಂಗಲ್ 1 ಮತ್ತು 3 ಆ್ಯಡ್ ಮಾಡಿದರೆ ನಿಮಗೆ ಆ್ಯಂಗಲ್ ಎ ಸಿಗ್ತದೆ. ಹಾಗೆ ಆ್ಯಂಗಲ್ 2 ಮತ್ತು 4 ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಆ್ಯಂಗಲ್ ಪಿ. ಸೊ ಮತ್ತೆ ನಮಗೆ ಕ್ವೆಶನಲ್ಲಿ ಕೊಟ್ಟಿರುವ ಕ್ರೈಟೀರಿಯಾ ಎ ಬಿ ಬೈ ಪಿ ಕ್ಯೂ ಎ ಸಿ ಬೈ ಪಿ ಆರ್ ಅಂದರೆ ಸೈಡ್ ಎ ಬಿ ಈಸ್ ಪ್ರೊಪೋರ್ಷನಲ್ ಟು ಸೈಡ್ ಪಿ ಕ್ಯೂ, ಸೈಡ್ ಎ ಸಿ ಈಸ್ ಪ್ರೊಪೋರ್ಷನಲ್ ಟು ಸೈಡ್ ಪಿ ಆರ್. ಸೊ ನಾವಿಲ್ಲಿ ಆ್ಯಂಗಲ್ ಎ ಮತ್ತು ಪಿ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಹಾಗಾಗಿ ಯೂಸಿಂಗ್ SAS criteria we have proved that triangle ABC is similar to triangle PQR. ಸೊ ಇದನ್ನು ನೀವು 2-3 ಸಲ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿದ್ವಿ, ಹಾಗೆ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅಂತ ಹೇಳಿ. ಈಗ 15th ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗುವ. ಓಕೆ, 15th ಕ್ವೆಶನಲ್ಲಿ ಎ ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 meter casts a shadow of 4 meter long on the ground, and at the same time a tower casts a shadow of 28 meter long. Find the height of the tower. ಸೊ ನಮಗೆ ಇಲ್ಲೊಂದು ವರ್ಟಿಕಲ್ ಪೋಲ್ ಹಾಗೆ ಒಂದು ವರ್ಟಿಕಲ್ ಟವರಿಂದ ಶ್ಯಾಡೋ ಕಾಸ್ಟ್ ಆಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಡ್ರಾ ದಿ ರಿಲೇಟೆಡ್ ಡಯಾಗ್ರಾಮ್. ಈಗ ವರ್ಟಿಕಲ್ ಪೋಲ್ ಇರ್ಬೋದು, ಹಾಗೆ ಟವರ್ ಇರ್ಬೋದು. ಪೋಲ್ ಅಥವಾ ಟವರ್ ಯಾವತ್ತೂ ಗ್ರೌಂಡಿಗೆ ವರ್ಟಿಕಲ್ ಆಗಿರುವಂಥದ್ದು, ಅದು ಯಾವತ್ತೂ ಗ್ರೌಂಡಿಂದ 90 ಡಿಗ್ರಿ ಆ್ಯಂಗಲಲ್ಲಿ ಇರುವಂಥದ್ದು. ಸೊ ಇಲ್ಲಿ ಇದನ್ನು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ 2 ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ನಾವು ಡ್ರಾ ಮಾಡ್ಕೊಳ್ಳುವ. ಓಕೆ, ಇಲ್ಲಿ ಎ ಬಿಯನ್ನು ನಾನು ಪೋಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೇನೆ. ಎ ಬಿ ಇಸ್ ದಿ ಪೋಲ್, ಹಾಗೆ ಪಿ ಕ್ಯೂ ಇಸ್ ದಿ ಟವರ್. ಸೊ ಈ ಟವರ್ ಮತ್ತು ಪೋಲ್ ಯಾವತ್ತೂ ಸಹ ಗ್ರೌಂಡಿಂದ ವರ್ಟಿಕಲಿ ಇರುವಂಥದ್ದು, ಅಂದರೆ ದೇ ಆರ್ ಎಟ್ 90 ಡಿಗ್ರಿ. ಓಕೆ, ಗ್ರೌಂಡಿಗೆ 90 ಡಿಗ್ರಿ ಆ್ಯಂಗಲಲ್ಲಿ, ಅಂದರೆ ಸ್ಟ್ರೈಟ್ ಆಗಿ ಇರುವಂಥದ್ದು. ಈಗ ಎ ಬಿ ಸೈಡಿಂದ ಸನ್ ಇದ್ದಾಗ ಅದರ ಶ್ಯಾಡೋ ಇಲ್ಲಿ ಪೋಲ್ ಇದ್ದು ಬಿ ಸಿ, ಹಾಗೆ
QR is the shadow of the tower. ಓಕೆ, ಈಗ ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಎ ಬಿಯ ಲೆಂತ್ 6 ಮೀಟರ್. ಇಟ್ ಕಾಸ್ಟ್ಸ್ ಅ ಶ್ಯಾಡೋ ಆಫ್ 4 ಮೀಟರ್. ಅದರ ನೆರಳು ಬಿ ಸಿ ಆಗಿರ್ತದೆ. ಓಕೆ, 6 ಮೀಟರ್ ಉದ್ದದ ಪೋಲು 4 ಮೀಟರ್ ಉದ್ದದ ನೆರಳನ್ನು ಕೊಡ್ತಾ ಇದೆ. ಅದೇ ಹೊತ್ತಿಗೆ ಒಂದು ಟವರ್ 28 ಮೀಟರ್ ಉದ್ದದ ನೆರಳನ್ನು ಕೊಡ್ತಾ ಇದೆ. ಸೊ ಇಲ್ಲಿ ಟವರ್ ಇಸ್ ಪಿ ಕ್ಯೂ ಆ್ಯಂಡ್ ಇಟ್ಸ್ ಎ ಶ್ಯಾಡೋ. ಅದರ ನೆರಳು ಕ್ಯೂ ಆರ್ ಆಗಿರುವ ಕಾರಣ ಇಲ್ಲಿ ಕ್ಯೂ ಆರ್ ಅಂತ ಹೇಳುವಂಥದ್ದು 28 ಮೀಟರ್. ಓಕೆ, ಇಲ್ಲಿ ಪಿ ಕ್ಯೂ ಅಂತ ಹೇಳುವಂತಹ ಟವರು 28 ಮೀಟರ್ ಲಾಂಗ್ ಶ್ಯಾಡೋವನ್ನು ಕೊಡ್ತಾ ಇದೆ. ಹಾಗೆ 6 ಮೀಟರ್ ಲೆಂತಿನ ಪೋಲು 4 ಮೀಟರ್ ಲೆಂತ್ ಇರುವಂತಹ ಶ್ಯಾಡೋವನ್ನು ಕೊಡ್ತಾ ಇದೆ. ನಾವು ಇಲ್ಲಿ ಫೈಂಡ್ ಮಾಡಬೇಕಾದು ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ ಅಂದರೆ ಪಿ ಕ್ಯೂ. ಪಿ ಕ್ಯೂ ಅನ್ನು ನಾವು ಫೈಂಡ್ ಮಾಡಬೇಕು. ಸೊ ಈಗ ನಾವು ಈ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡುವ. ಸೊ ವಿ ಹ್ಯಾವ್ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್. In triangle ABC and in triangle PQR, angle B is equal to angle Q. Angle B ಮತ್ತು Q are equal because they are right angle. ಅವೆರಡು 90 ಡಿಗ್ರಿ ಈಕ್ವಲ್ ಆಗಿರುವ ಕಾರಣ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಹಾಗೆ ಇಲ್ಲಿ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಆರ್ ಈಕ್ವಲ್. ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಸೊ ದಿಸ್ ಈಸ್ ದಿ ಆ್ಯಂಗಲ್ ಆಫ್ ದಿ ಶ್ಯಾಡೋ. ಶ್ಯಾಡೋ ಉಂಟಾದ ಆ್ಯಂಗಲ್ ಸೇಮ್ ಇರುವ ಕಾರಣ ದೇ ಆರ್ ಸೇಮ್. ಆ್ಯಂಗಲ್ ಆಫ್ ದಿ ಶ್ಯಾಡೋ. ಸೊ ಈಗ ಈ ಎರಡು ಆ್ಯಂಗಲ್ ಈಕ್ವಲ್ ಆಗಿರುವ ಕಾರಣ ವಿ ಕ್ಯಾನ್ ರೈಟ್ ದ್ಯಾಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಬೈ ಎ ಕ್ರೈಟೀರಿಯಾ. ಆ್ಯಂಗಲ್ ಕ್ರೈಟೀರಿಯಾದಿಂದ ನಾವು ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಅಂತ ಹೇಳಿ ಹೇಳ್ಬೋದು. ಈಗ ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುವ ಕಾರಣ ದೇರ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಹಾಗಾಗಿ ನಾನಿಲ್ಲಿ ಸೈಡ್ಸನ್ನು ಬರ್ಕೊಳ್ತೇನೆ. ಸೈಡ್ ಎ ಬಿ ಈಸ್ ಪ್ರೊಪೋರ್ಷನಲ್ ಟು ಪಿ ಕ್ಯೂ ಆ್ಯಂಡ್ ಸೈಡ್ ಬಿ ಸಿ ಈಸ್ ಪ್ರೊಪೋರ್ಷನಲ್ ಟು ಕ್ಯೂ ಆರ್. ಥರ್ಡ್ ಸೈಡ್ ನಮಗಿಲ್ಲಿ ಬೇಕಾಗಿಲ್ಲ. ಸೊ ಐ ವಿಲ್ ರೈಟ್ ಓನ್ಲಿ ದಿಸ್ ಥಿಂಗ್. ಓಕೆ, ಸೊ ಸಿನ್ಸ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್, ಎ ಬಿ ಸಿ ಪಿ ಕ್ಯೂ ಆರ್ಗೆ ಸಿಮಿಲರ್ ಆಗಿರುವ ಕಾರಣ ಎ ಬಿ ಈಸ್ ಪ್ರೊಪೋರ್ಷನಲ್ ಟು ಪಿ ಕ್ಯೂ ಹಾಗೆ ಬಿ ಸಿ ಈಸ್ ಪ್ರೊಪೋರ್ಷನಲ್ ಟು ಕ್ಯೂ ಆರ್. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. ಎ ಬಿ ಅಂತ ಹೇಳಿದರೆ 6, ಎ ಬಿ ಈಸ್ 6 ಮೀಟರ್. ಪಿ ಕ್ಯೂ ನಮಗೆ ಗೊತ್ತಿಲ್ಲ, ದಟ್ ಈಸ್ ದಿ ಹೈಟ್ ಆಫ್ ದಿ ಟವರ್ ನಾವು ಫೈಂಡ್ ಮಾಡಬೇಕಾದ್ದು. ಬಿ ಸಿ ಅಂತ ಹೇಳಿದರೆ 4 ಮೀಟರ್ ಹಾಗೆ ಕ್ಯೂ ಆರ್ ಅಂತ ಹೇಳಿದರೆ 28 ಮೀಟರ್. ಈಗ ಇದನ್ನು ಸಿಂಪ್ಲಿಫೈ ಮಾಡಿಕೊಳ್ಳುವ. ಪಿ ಕ್ಯೂ ಇಂಟು 4 ಇಸ್ ಈಕ್ವಲ್ ಟು 28 ಇಂಟು 6. ಪಿ ಕ್ಯೂ ಅಂತ ಹೇಳಿದರೆ ಈ 4ಅನ್ನು ಶಿಫ್ಟ್ ಮಾಡ್ಕೊಳ್ಬೇಕು. ಮಲ್ಟಿಪ್ಲಿಕೇಶನ್ ಇರೋದನ್ನು ಡಿವಿಷನ್ ಅಂತ ಹೇಳಿ ಬರ್ಕೊಳ್ಳಿ. ಡಿವೈಡ್ ಬೈ 4 ಸಿಂಪ್ಲಿಫೈ ಮಾಡ್ಕೊಳ್ಳುವ. ಸೊ ಇಲ್ಲಿ 4 1s are 4 7s are. So PQ is 7 into 6, that is 42 meter. PQ ಅಂದರೆ 42 meter. PQ is height of the tower. So therefore height of the tower is equal to 42 meter. Height of the tower is equal to 42 meter. ಈ ರೀತಿಯಾಗಿ ಸಿಮಿಲಾರಿಟಿ ಆಫ್ ದಿ ಟ್ರಯಾಂಗಲನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಟವರಿನ ಹೈಟನ್ನು ಫೈಂಡ್ ಮಾಡ್ಬೋದು. ಆ್ಯಂಡ್ ದಿ ಆನ್ಸರ್ ಈಸ್ 42 ಮೀಟರ್. ಈಗ ಲೆಟ್ ಅಸ್ ಸಾಲ್ವ್ ದಿ ಲಾಸ್ಟ್ ಕ್ವೆಶನ್ ಫ್ರಮ್ ದಿ ಚಾಪ್ಟರ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸ್ 6.3 ಅದರಲ್ಲಿ ಲಾಸ್ಟ್ ಕ್ವೆಶನ್, ದಟ್ ಈಸ್ ದಿ ಕ್ವೆಶನ್ ನಂಬರ್ 16. ಇಫ್ ಎ ಡಿ ಆ್ಯಂಡ್ ಪಿ ಎಮ್ ಆರ್ ದಿ ಮೀಡಿಯನ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್ ರೆಸ್ಪೆಕ್ಟಿವ್ಲಿ, ಅದರಲ್ಲಿ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಪ್ರೂವ್ ದ್ಯಾಟ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಸೊ ಇಲ್ಲಿ ನಾವು ಮೊದಲನೇದಾಗಿ ಟ್ರಯಾಂಗಲ್ಸನ್ನು ಡ್ರಾ ಮಾಡ್ಕೊಳ್ಬೇಕು. ಟ್ರಯಾಂಗಲ್ ಎ ಬಿ ಸಿ ಹಾಗೆ ಟ್ರಯಾಂಗಲ್ ಪಿ ಕ್ಯೂ ಆರನ್ನು ಡ್ರಾ ಮಾಡ್ಕೊಳ್ಳುವ. ಆ್ಯಂಡ್ ದೇ ಹ್ಯಾವ್ ಗಿವನ್ ಅಸ್ ಎ ಬಿ ಸಿ ಈಸ್ ಸಿಮಿಲರ್ ಟು ಪಿ ಕ್ಯೂ ಆರ್. ಓಕೆ, ಸೊ ಟ್ರಯಾಂಗಲ್ಸನ್ನು ಡ್ರಾ ಮಾಡ್ಕೊಂಡಾಯಿತು. ಇಲ್ಲಿ ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್ are the
ಟ್ರಯಾಂಗಲ್ಸ್. ಅದರಲ್ಲಿ AD is the median of the triangle of the side BC. ಹಾಗೆ PM is also the medians of the triangle. Okay, AD and PM are the medians. So ಇಲ್ಲಿ they have given us that triangle ABC is similar to triangle PQR. So this is given. Triangle ABC is similar to triangle PQR. Since the two triangles are similar, corresponding angles are equal and corresponding sides are proportional. ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಕೊಟ್ಟಾಗ ಅವುಗಳ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರ್ತದೆ, ಹಾಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿರ್ತವೆ. ಈಗ ಅದನ್ನು ಬರ್ಕೊಳ್ಳುವ. ಹಿಯರ್ AB is proportional to PQ, ಹಾಗೆ BC is proportional to QR and AC is proportional to PR. ಸೊ ಹಾಗಾಗಿ AB by PQ is equal to BC by QR and that is equal to AC by PR because the corresponding sides are proportional. ಈಗ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು AB by PQ is equal to AD by PM. AB by PQ, AD by PM. ಸೊ ಈ ಎರಡು ಸೈಡ್ಸ್ ಇರುವಂಥದ್ದು ಟ್ರಯಾಂಗಲ್ ABD ಹಾಗೆ PQMನಲ್ಲಿ. ಸೊ ಮೊದಲನೇದಾಗಿ ನಾವು ಟ್ರಯಾಂಗಲ್ ABD ಮತ್ತು PQM ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡುವ. ಈಗ AB by PQ ಅನ್ನು ಹಾಗೆ ಬರ್ಕೊಳ್ತೇನೆ, AB by PQ. ಇಲ್ಲಿ BCಗೆ ಮೀಡಿಯನ್ AD ಕೊಟ್ಟಿದ್ದಾರೆ, ಹಾಗೆ QRಗೆ ಮೀಡಿಯನ್ PM ಕೊಟ್ಟಿದ್ದಾರೆ. ಸೊ BCಯನ್ನು ಹಾಫ್ ಆಫ್ BC ಹಾಗೆ QR ಹಾಫ್ ಆಫ್ QR ಅಂಥೇಳಿ ಬರ್ಕೊಳ್ತೇನೆ. ಸೊ ಈಗಾಗಲೇ ನಾವು ಈ ರೀತಿಯಾಗಿ ಸಾಲ್ವ್ ಮಾಡಿದ್ದೇವೆ, ಯಾವುದೇ ಚೇಂಜಸ್ ಬರುವುದಿಲ್ಲ ಈಕ್ವೇಷನಲ್ಲಿ. ಸೊ ದಟ್ ಈಸ್ ಈಕ್ವಲ್ ಟು AC by PR. ಇಲ್ಲಿ AB by PQ ದಿಸ್ ಇಸ್ ಈಕ್ವಲ್ ಟು, ಈಗ ಹಾಫ್ ಆಫ್ BC ಅಂತ ಹೇಳಿದರೆ ಅದು BD, ಹಾಗೆ ಹಾಫ್ ಆಫ್ QR ಅಂತ ಹೇಳಿದರೆ ಅದು QM. ಸೊ ಇಲ್ಲಿ ಹಾಫ್ ಆಫ್ BC ಅಂದರೆ BD ಡಿವೈಡೆಡ್ ಬೈ ಹಾಫ್ ಆಫ್ QR ಅಂದರೆ QM. ಸೊ ದಿಸ್ ಇಸ್ ಈಕ್ವಲ್ ಟು AC ಅಪಾನ್ PR. ಇದನ್ನು ನಾನು ಈಕ್ವೇಷನ್ 1 ಅಂತ ಹೇಳಿ ಬರ್ಕೊಳ್ತೇನೆ. ಹಾಗೆ ನಮಗೆ ಇಲ್ಲಿ ಟ್ರಯಾಂಗಲ್ ABC ಈಸ್ ಸಿಮಿಲರ್ ಟು ಟ್ರಯಾಂಗಲ್ PQR ಅಂತ ಹೇಳಿ ಕೊಟ್ಟಿರುವ ಕಾರಣ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಆ್ಯಂಗಲ್ B ಆ್ಯಂಡ್ ಆ್ಯಂಗಲ್ Q ಆರ್ ಈಕ್ವಲ್. ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q. ಯಾಕೆ ಅಂದರೆ ದೇ ಆರ್ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್. ಇದನ್ನು ನಾನು ಈಕ್ವೇಷನ್ 2 ಅಂತ ಹೇಳಿ ಬರ್ಕೊಳ್ತೇನೆ. ಈಗ ನಾವು ಟ್ರಯಾಂಗಲ್ ABD ಹಾಗೆ PQM ಅನ್ನು ಕನ್ಸಿಡರ್ ಮಾಡಿಕೊಳ್ಳುವ. ಸೊ ಇನ್ ಟ್ರಯಾಂಗಲ್ ABD ಆ್ಯಂಡ್ ಟ್ರಯಾಂಗಲ್ PQM. ಈಗ ಈ ಎರಡು ಟ್ರಯಾಂಗಲ್ಸ್ ABD ಹಾಗೆ PQM ಅಲ್ಲಿ ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q. ಆ್ಯಂಗಲ್ B ಈಸ್ ಈಕ್ವಲ್ ಟು ಆ್ಯಂಗಲ್ Q. ಇದನ್ನು ಈಕ್ವೇಷನ್ 2 ಇಂದ ನಾವು ಬರೆದಿರುವಂಥದ್ದು, ಫ್ರಮ್ ಈಕ್ವೇಷನ್ 2. ಹಾಗೆ ಇಫ್ ಯು ಚೆಕ್ ವಿ ಕ್ಯಾನ್ ರೈಟ್ AB by PQ is equal to BD by QM. That is from equation 1. AB by PQ is equal to BD by QM. ಸೊ ಇದನ್ನು ನಾವು ಬರೆದಿರುವಂಥದ್ದು ಈಕ್ವೇಷನ್ 1 ಇಂದ. ಸೊ ಫ್ರಮ್ ಈಕ್ವೇಷನ್ 1. ಈಗ ನೀವು ಟ್ರಯಾಂಗಲ್ ABD ಹಾಗೆ PQM ಅನ್ನು ಚೆಕ್ ಮಾಡಿದರೆ ಇಲ್ಲಿ AB is proportional to PQ, BD is proportional to QM, ಹಾಗೆ ಇದರ ನಡುವೆ ಇರುವಂತಹ ಆ್ಯಂಗಲ್ B ಹಾಗೆ ಆ್ಯಂಗಲ್ Q. PQ ಹಾಗೆ AD ಈ ಎರಡು ಸೈಡ್ಸಿನ ನಡುವೆ ಇರುವಂತಹ ಆ್ಯಂಗಲ್ ಈಕ್ವಲ್ ಆಗಿರುವ ಕಾರಣ ನಾವು ಟ್ರಯಾಂಗಲ್ ABD ಮತ್ತು ಟ್ರಯಾಂಗಲ್
ಪಿ ಕ್ಯೂ ಎಮ್ ಸಿಮಿಲರ್ ಅಂತ ಹೇಳಿ ಬರಿಬೋದು. ಸೊ ದೇರ್ಫೋರ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಮ್. ಸೊ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು SAS ಕ್ರೈಟೀರಿಯಾ. SAS ಕ್ರೈಟೀರಿಯಾ ಸೈಡ್ ಆ್ಯಂಗಲ್ ಸೈಡ್ ಕ್ರೈಟೀರಿಯಾದಿಂದ ವಿ ಹ್ಯಾವ್ ರಿಟನ್ triangle ABD is similar to triangle PQM. ಈಗ ಟ್ರಯಾಂಗಲ್ ABD ಮತ್ತು PQM ಸಿಮಿಲರ್ ಆಗಿರುವ ಕಾರಣ AB is proportional to PQ, ಹಾಗೆ BD is proportional to QM and AD is proportional to PM. ಸೊ ಹಾಗಾಗಿ ಇಲ್ಲಿ ನಾವು AB by PQ is equal to AD by PM ಅಂತ ಹೇಳಿ ಬರಿಬಹುದು. ಸೊ ಇದನ್ನು ನಮಗೆ ಪ್ರೂವ್ ಮಾಡಲಿಕ್ಕೆ ಕೇಳಿದ್ದು ಕ್ವೆಶನಲ್ಲಿ, ಆ್ಯಂಡ್ ಹೆನ್ಸ್ ದಿ ಪ್ರೂಫ್. ಲೆಟ್ ಅಸ್ ಜಸ್ಟ್ ವೆರಿಫೈ. AB by PQ is equal to AD by PM. AB by PQ is equal to AD by PM ಅನ್ನು ಪ್ರೂವ್ ಮಾಡಲಿಕ್ಕೆ ಕೇಳಿದ್ದು, ಹಾಗೆ ಅದನ್ನು ನಾವು ಪ್ರೂವ್ ಮಾಡಿದ್ದೇವೆ. ಸೊ ದಿಸ್ ಇಸ್ ಹಾವ್ ಯು ಕ್ಯಾನ್ ಸಾಲ್ವ್ ದ ಕ್ವೆಶನ್ ನಂಬರ್ 16. ಸೊ ಈ ರೀತಿಯಾಗಿ ನಾವು ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೇವೆ. ಇದ್ರ ಜೊತೆಗೆ ಟ್ರಯಾಂಗಲ್ಸ್ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆಯೋ ಅದನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಕೊಟ್ಟಿದ್ದೇನೆ. ಸೊ ಐ ಹೋಪ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.